ಬಗ್ಗೆ ಬಿಡಬೇಕಾಗಿತ್ತಪ್ಪ ಅಂತಂದ್ರೆ ಆಯಿಲ್ ಮೇಲೆ ಕಬ್ಜಾ ಮಾಡ್ಕೊಳ್ಳೋದು. ಆಯಿಲ್ದು ಕೇಂದ್ರಗಳು ಯಾವಪ್ಪ, ಈಗಾಗಲೇ ಸೌದಿ ಅರೇಬಿಯಾ ಅವೆಲ್ಲರ ಮೇಲೆ ಅಮೆರಿಕಾಗೆ ಕಬ್ಜಾ ಇಟ್ಕೊಂಡಂಗೆ ಆಗಿದೆ. ಅಲ್ಲೆಲ್ಲ ತನ್ನ ನೌಕಾನೆಲೆ ಮತ್ತೆ ಅವನೆಲೆ ಏನು ಬೇಕೆಲ್ಲ ಮಾಡ್ಕೊಂಡದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇರಾಕ್ನಂತೆ ಮುಗಿಸಿಬಿಟ್ಬಿಟ್ಟದ. ಇನ್ನು ಉಳಿದಿದ್ದು ಯಾವುದಪ್ಪ ಅಂದ್ರೆ ಇರಾನ, ವೆನೆಜುಲಾ ಮತ್ತು ಗ್ರೀನ್ಲ್ಯಾಂಡ್, ಈ ಮೂರನ್ನು ಹಿಡ್ಕೋಬೇಕಂತ ಕೊಡ್ತದ. ಇದರಿಂದ ಯುರೋಪ್ ಖಂಡ ಸಹಿತ ತಲ್ಲಣಗೊಂಡದ. ಯುರೋಪ್, EU ಇವೆಲ್ಲನೂ ಅಮೆರಿಕ ಪರ ಆದ್ರೆ ನಾವು ಎದಕ್ಕೆ ಇದ್ದೀವಿ ಇಲ್ಲೇ ಚೈನಾ ಜೊತೆ ಗೆಳೆತನ. ಯಾಕಂದ್ರೆ ಚೈನಾ ನ್ಯಾಚುರಲಿ ಅದು ಶ್ರೀಮಂತ ದೇಶ ಅಷ್ಟೇ ಅಲ್ಲ, ಆಯಿಲನ್ನು ಸಾಕಷ್ಟು ಅದ, ಗ್ಯಾಸು ಸಾಕಷ್ಟು ಅದ. ಇಡೀ ವಿಶ್ವದ ಹೆಚ್ಚಿನ ಪ್ರಮಾಣದ ಆಯಿಲ್ ಮತ್ತು ಗ್ಯಾಸ್ ಆ ದೇಶದಲ್ಲದ. ಹೀಗಾಗಿ ಅದ್ರ ಗೆಳೆತನ ಮಾಡ್ಕೊಳ್ಳೋದು, ಉಳಿದ ದೇಶಗಳನ್ನ ವ್ಯಾಪಾರಕ್ಕೆ ತಾವು ಮಾರಾಟ ಮಾಡುವಂಥದ್ದು, ಅದರ ಮೇಲೆ ಕಮಿಷನ್ ಹೊಡೆಯುವಂಥ ಒಂದು ಉದ್ದೇಶದಿಂದ ಇವತ್ತು ವ್ಯಾಪಾರದ ನೆಲೆಗಟ್ಟಿನಲ್ಲೇ ವಿಶ್ವದ ಚಿತ್ರ ಬದಲಾಗುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಜೊತೆಗೆ ಇಸ್ರೇಲನ್ನು ಇದೆಲ್ಲ ಕಾವಲಕ್ಕೆ ಇಟ್ಟಂಥದ್ದು ಅಮೆರಿಕ. ಇರಾನ್ನಾಗಿರ್ಬೋದು, ಇರಾಕ್ನಾಗಿರ್ಬೋದು, ಅಥವಾ ಅರೇಬಿಯನ್ ಕಂಟ್ರಿಗಳಾಗಿರ್ಬೋದು, ಇದ್ರ ಮೇಲೆಲ್ಲ ಒಂದು ಹದ್ದಿನ ಕಣ್ಣು ಇಡೋ ಸಲುವಾಗಿ ಅಲ್ಲಿ ಅವರ ಮಧ್ಯದಲ್ಲಿ ಯಹೂದ್ಯರನ್ನಿಟ್ಟ. ಅಂದ್ರೆ ಈ ಒಂದು